ಮತ್ತೊಂದು ಕಡೆ ಈ ಕಾಲ್ ತುಳಿತ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಸರ್ಕಾರದ ಮೇಲೆ ಕಿಡಿಕಾರ್ತಾ ಇದ್ದಾರೆ. ಆಮೇಲೆ ಈ ಪ್ರಕರಣವನ್ನ ತನಿಖೆಗೂ ಕೂಡ ಕೊಡಲಾಗಿದೆ, ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಹೀಗಂತೇಳಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಪ್ರಕರಣ ಸಂಬಂಧ ಕೋರ್ಟ್ಗೆ ವರದಿಯನ್ನ ಕೊಡಬೇಕು, ಸರ್ಕಾರದ ಪರ ಏನು ಹೇಳಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ, ವಾಸ್ತವ ಏನಿದೆ ಅಂತ ಕೋರ್ಟ್ಗೆ ವರದಿಯನ್ನ ಕೊಡ್ತೀವಿ ಅಂತ. ಎಲ್ಲ ವಿಚಾರವೂ ಹೋಮ್ ಮಿನಿಸ್ಟರ್ಗೆ ಗೊತ್ತಿರಲಿಕ್ಕಿಲ್ಲ, ಒಂದಷ್ಟು ವಿಚಾರ ಇನ್ನೂ ಕೂಡ ಗೊತ್ತಿಲ್ಲ. ಕಾಲ್ ತುಳಿತ ಪ್ರಕರಣದಲ್ಲಿ ಎನ್ಐಎ ತನಿಖೆ ನಡೆಸುತ್ತೆ, ಆಯ್ಕೆಗಳು ಕಡಿಮೆ ಇದೆ, ತನಿಖೆಗೆ ಕೊಡಲೇಬೇಕಾಗುತ್ತೆ. ಸಿಎಂ ಡಿಸಿಎಂ ದೆಹಲಿಗೆ ಯಾಕೆ ಹೋಗಿದ್ದಾರೋ ಗೊತ್ತಿಲ್ಲ. ನೋಡಿ, ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹಿಂಗಂದ್ರು. ಅವ್ರೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅಡ್ವೊಕೇಟ್ ಜನರಲ್ ಅವರು ಎಲ್ಲ ತಯಾರು ಮಾಡಿ ಅವರು ಕೊಡ್ತಾರೆ. ಸರ್ಕಾರದ ಪರವಾಗಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲ್ ಅವರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಕ್ಕೇನು ಅವರಿಗೆ ಫ್ಯಾಕ್ಚುಯಲ್ಸ್ ಏನಿದೆ ಅಂತ ಹೇಳಬೇಕಲ್ವಾ, ಅದನ್ನು ಹೇಳ್ತಾರೆ. ತನಿಖಾ ವರದಿನೂ ಸಲ್ಲಿಸ್ತೀರಾ? ತನಿಖಾ ವರದಿ ನಮಗೆ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ. ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ ಅದು ಅದ್ರ ಬಗ್ಗೆ ಏನು ಹೇಳಕ್ ಬರೋದಿಲ್ಲ. ಇಲ್ಲ, ಎನ್ಐಎದು ಅವರಿಗೆ ದತ್ತವಾದಂಥ ಅಧಿಕಾರ ಇದೆ ಕೇಂದ್ರ ಸರ್ಕಾರಕ್ಕೆ, ಗೃಹ ಇಲಾಖೆಗೆ. ಆ ಆಧಾರದ ಮೇಲೆ ಅವರು ನಮಗೆ ಕೇಳಿದ್ದಾರೆ. ಅದು ಕೊಡಬೇಕಾದಂಥದ್ದು ಅನಿವಾರ್ಯತೆ, ಕೊಡಲೇಬೇಕಾದಂಥ ಅನಿವಾರ್ಯತೆ. ಅವರು ಅದೇನು ಎಕ್ಸ್ಪ್ಲನೇಷನ್ ಏನು ಹೇಳಿಲ್ಲ. ಅವರು ಅವ್ರದ್ದೇ ಆದಂಥ ಸೆಕ್ಷನ್ಸ್ಗಳೆಲ್ಲ ಕೋಟ್ ಮಾಡಿದ್ದಾರೆ. ಆ ಆಧಾರದ ಮೇಲೆ ಕೊಡಿ ಅಂತ ಕೇಳಿದ್ದಾರೆ. ಬಿಜೆಪಿ ಒತ್ತಾಯ ಮಾಡ್ತಾ ಇದ್ರೆ ಇನ್ಫ್ಲೂಯೆನ್ಸ್ ಏನಾದ್ರು ಆಗಿದೆಯಾ? ಅದು ಗೊತ್ತಿಲ್ಲ. ಅವರು ಅದರಲ್ಲೇನು ಬರ್ದಿಲ್ಲ, ಇಂಥವ್ರು ಒತ್ತಾಯದ ಮೇಲೆ ಕೊಡಿ ಅಂತ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅಂತ ಗೊತ್ತಿಲ್ಲ ನನಗೆ. ಯಾವ ರೀಸನಿಂಗ್ ಇಂದ ಅವರು ಕೇಳಿದ್ದಾರೆ ಅಂತ ಅದರಲ್ಲೇನು ಅವ್ರ ಪತ್ರದಲ್ಲಿ ಏನು ಬರ್ದಿಲ್ಲ. ಅವರು ಸೆಕ್ಷನ್ಗಳು ಕೋಟ್ ಮಾಡಿ ಇದಕ್ಕೋಸ್ಕರ ಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ಅದು ಹೇಳಿದ್ದಾರೆ ಅವರಿಗೆ ದತ್ತವಾದಂಥ ಅಧಿಕಾರದನ್ನ ಉಪಯೋಗ ಮಾಡಿ ನಾವು ಕೇಳ್ತಾ ಇದ್ದೀವಿ ಅನ್ನೋದು ಕೂಡ ಬರ್ದಿದ್ದಾರೆ. ಹಾಗಾಗಿ ನಮಗೆ ಚಾಯ್ಸಸ್ಗಳು ಬಹಳ ಕಡಿಮೆ. ಅಲ್ಲ, ಕೋರ್ಟಿಗೆ